ರಾಜ್ಯ ರಾಜಧಾನಿಯಲ್ಲಿ ಮತ್ತೆ ಮಹಿಳೆಯರ ಸುರಕ್ಷತೆ ಕುರಿತು ಪ್ರಶ್ನಾರ್ಥಕವಾಗುತ್ತಿದೆ. ಓಡಾಡುತ್ತಿರುವ ಬಸ್ಸಿನಲ್ಲೇ ಯುವತಿಗೆ ಕಿರುಕುಳ ನೀಡಿದ ವ್ಯಕ್ತಿಗೆ ಸಾರ್ವಜನಿಕರಿಂದ ಧರ್ಮದೇಟು ನೀಡಿದ ಘಟನೆ ನಡೆದಿದೆ. ಶನಿವಾರ ಬೆಂಗಳೂರಿನಿಂದ ಚಿಕ್ಕಬಳ್ಳಾಪುರ ಕಡೆಗೆ ಪ್ರಯಾಣಿಸುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಯುವತಿಯೊಬ್ಬಳಿಗೆ ಕಿರುಕುಳ ನೀಡಿದ ಘಟನೆ ಬೆಳಕಿಗೆ ಬಂದಿದೆ. ಬಿಹಾರ ಮೂಲದ ವ್ಯಕ್ತಿಯೊಬ್ಬ ಚಿಕ್ಕಬಳ್ಳಾಪುರದ ಕಡೆಗೆ ಬರುವ ಬಸ್ಸಿನಲ್ಲಿ ಪ್ರಯಾಣಿಸುತ್ತಿದ್ದ. ಬರುತ್ತಿರುವ ವೇಳೆ ಚಿಕ್ಕಬಳ್ಳಾಪುರ ಮೂಲದ ಯುವತಿಗೆ ಅಸಭ್ಯವಾಗಿ ವರ್ತಿಸಿದ್ದಾನೆ. ಪ್ರಯಾಣದ ವೇಳೆ ಯುವತಿಗೆ ಮತ್ತೆ ಮೈ ಮುಟ್ಟಲು ಯತ್ನಿಸಿದ್ದ ಆರೋಪ ಕೇಳಿಬಂದಿದೆ. ಇದರಿಂದ ಅಸಹನಗೊಂಡ ಯುವತಿ ಆರೋಪಿಗೆ ಎಚ್ಚರಿಕೆ ನೀಡಿದ್ರೂ ಆತ ತನ್ನ ವರ್ತನೆ ಬದಲಾಯಿಸದೆ ಮುಂದುವರಿಸಿದ್ದಾನೆ. ಇದರಿಂದ ಯುವತಿ ತನ್ನ ಮೊಬೈಲ್ನಲ್ಲಿ ವಿಡಿಯೋ ಚಿತ್ರೀಕರಿಸಿಕೊಂಡಿದ್ದಾಳೆ. ಕೊನೆಗೆ ಕಿರುಕುಳದಿಂದ ಬೇಸತ್ತ ಯುವತಿ ಕೆಎಸ್ಆರ್ಟಿಸಿ ಬಸ್ ಸಿಬ್ಬಂದಿಗೆ ಮಾಹಿತಿ ನೀಡಿದ್ದಾಳೆ. ತಕ್ಷಣ ಚಾಲಕ ಮಧ್ಯದಲ್ಲೇ ಬಸ್ ನಿಲ್ಲಿಸಿದ್ದಾನೆ. ಈ ವೇಳೆ ಬಸ್ನಲ್ಲಿ ಇದ್ದ ಇತರ ಪ್ರಯಾಣಿಕರು ಆರೋಪಿಯನ್ನ ಹಿಡಿದು ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸಾರ್ವಜನಿಕರ ಆಕ್ರೋಶ ತಾರಕಕ್ಕೆ ಏರಿದ್ದು ಆರೋಪಿಗೆ ಧರ್ಮದೇಟು ನೀಡಿದ್ದಾರೆ. ನಂತರ ಆರೋಪಿಯನ್ನ ಬಸ್ ಮೂಲಕವೇ ಚಿಕ್ಕಬಳ್ಳಾಪುರ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ಕರೆತರಲಾಗಿದೆ. ಇನ್ನು ಚಿಕ್ಕಬಳ್ಳಾಪುರ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ಕರೆತಂದ ಆರೋಪಿಯನ್ನ ಸಿಬ್ಬಂದಿಗಳು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಚಿಕ್ಕಬಳ್ಳಾಪುರ ನಗರ ಠಾಣಾ ಪೊಲೀಸರು ಆರೋಪಿಯನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಬಸ್ಸಿನಂತಹ ಸಾರ್ವಜನಿಕ ಸ್ಥಳಗಳಲ್ಲಿಯೇ ಮಹಿಳೆಯರಿಗೆ ಕಿರುಕುಳ ನೀಡುವ ಘಟನೆಗಳು ಹೆಚ್ಚಾಗುತ್ತಿರುವುದು ಆತಂಕಕಾರಿ ವಿಷಯವಾಗಿದೆ. ಇಂತಹ ಘಟನೆಗಳಿಗೆ ಪೊಲೀಸರು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಮತ್ತೆ ಅದು ಮಾಡ್ಕೊಂಡು नाम क्या है? महाराष्ट्र इधर क्या करते हैं? ನಾಗೇಶ್ ಬಸ್ ಸ್ಟ್ಯಾಂಡ್ ಇನ್ಚಾರ್ಜ್ ಚಿಕ್ಕಬಳ್ಳಾಪುರ ಬಸ್ ಸ್ಟ್ಯಾಂಡಲ್ಲಿ ಕೆಲಸ ಮಾಡ್ತಿದ್ದೀನಿ. ಅಲ್ಲಿ ಬೆಂಗಳೂರಿಂದ ಬರುವಂಥ ಬಸ್ಸಲ್ಲಿ ಗುಡಿಬಂಡ ಹೋಗ್ತಾ ಇರೋ ಬಸ್ ಅದು. ಆ ಬಸ್ಸಲ್ಲಿ ಬೆಂಗಳೂರಿಂದ ಬರ್ತಾ ಇದ್ದ ಒಬ್ಬ ಯುವತಿ ಸುಮಾರು 18ರಿಂದ 20 ವರ್ಷ ವಯಸ್ಸಿರ್ಬೋದು ಆ ಹುಡುಗಿ ಬಸ್ಸಲ್ಲಿ ಪ್ರಯಾಣ ಮಾಡ್ತಾ ಇರೋ ಸಮಯದಲ್ಲಿ ಒಬ್ಬ ಬಿಹಾರ ಕಡೆ ಇರುವಂಥ ಒಬ್ಬ ವ್ಯಕ್ತಿ ಅಸಭ್ಯವಾಗಿ ವರ್ತಿಸಿ ಆ ಹುಡುಗಿ ಹತ್ರ ಕಿರುಕುಳ ಕೊಟ್ಟೋ ಪ್ರಯತ್ನ ಪಟ್ಟಿದ್ದಾನೆ. ಆ ಹುಡುಗಿ ಸಹನೆಯಿಂದ ಇದ್ದು ಎಷ್ಟೋ ಸರಿ ತಿಳಿ ಹೇಳಿದ್ರು ಅವನು ಅದೇ ಥರ ಮಿಸ್ಬಿಹೇವ್ ಮಾಡ್ತಾ ಇರೋದ್ರಿಂದ ಆ ನೋವನ್ನು ನಮ್ಮ ಡಿಪಾರ್ಟ್ಮೆಂಟ್ ಡ್ರೈವರ್ ಹತ್ರ ಹೇಳಿಕೊಂಡಿದ್ದಾರೆ. ಬಸ್ ಸ್ಟ್ಯಾಂಡ್ ಚಿಕ್ಕಬಳ್ಳಾಪುರ ಬಸ್ ಸ್ಟ್ಯಾಂಡ್ ಇಳಿದ ಮೇಲೆ ಅವನೇನು ಮಾಡಿದ್ದಾರೆ, ನಾವು ಕರ್ಕೊಂಬಂದು ಅವ್ರನ್ನ ಪೊಲೀಸ್ ಸ್ಟೇಷನ್ಗೆ ಹ್ಯಾಂಡ್ ಓವರ್ ಮಾಡಿದ್ರಿ. ಈ ಘಟನೆ ನಡೆದಿದ್ದಕ್ಕೋಸ್ಕರ ಅವಳಿಗೆ ಹೆಸರು ಹೇಳೋಕ್ಕೆ ಇಷ್ಟಪಡಲಿಲ್ಲ. ನನ್ನ ಮರ್ಯಾದೆ ಪ್ರಶ್ನೆ ಸರ್, ದಯವಿಟ್ಟು ನಾನು ಹೆಸರು ಹೇಳಿಬೇಡಿ. ನಂತರ ವೀಡಿಯೋಸ್ ಎಲ್ಲ ಇದ್ದಾವೆ, ಅವ್ನು ಮಾಡಿರೋದೆಲ್ಲ ಫೋಟೋಸ್ ಎಲ್ಲ ಇದ್ದಾವೆ, ಅವ್ನು ಮಾಡ್ತಾ ಅದನ್ನು ಸ್ಪ್ರೆಡ್ ಮಾಡಬೇಡಿ ಅಂತ ಹೇಳಿದ್ರು. ಆ ಹುಡುಗಿ ಸೇಫ್ಟಿಗೋಸ್ಕರ ನಾವೇನು ಮಾಡಿದ್ರೆ ಆ ವಿಚಾರನ ಅವ್ರಿಗೆ ಫೋಟೋ ಏನು ತೆಗೆಸಿದ್ದೀರಾ ಆ ಪೊಲೀಸ್ ಸ್ಟೇಷನ್ಗೆ ಅವ್ರನ್ನ ಹ್ಯಾಂಡ್ ಓವರ್ ಮಾಡಿದ್ದೀರಿ. ಈ ಥರ ಪ್ರಯಾಣ ಮಾಡೋದ್ರಿಂದ ಅಸಭ್ಯವಾಗಿ ವರ್ತನೆ ಮಾಡೋದ್ರಿಂದ ಪ್ರಯಾಣಿಕರಿಗೂ ತೊಂದರೆ ಆಗುತ್ತೆ, ಹೆಣ್ಮಕ್ಳಿಗೆ ರಕ್ಷಣೆ ಇಲ್ದಂಗೆ ಆಗುತ್ತೆ. ಸಾಧ್ಯವಾದಷ್ಟು ನಾವು ಅದನ್ನ ಕಡೆ ಗಮನ ಕೊಟ್ಟು ಎಲ್ಲ ಇದು ಮಾಡ್ತಿದ್ದೀವಿ. ಪೊಲೀಸ್ ಸ್ಟೇಷನ್ನವರು ಅವರು ಪಾಪ ಬಂದು ಕರ್ಕೊಂಡು ಹೋಗಿದ್ದಾರೆ. ಈ ಥರ ಘಟನೆಗಳು ಸಾಮಾನ್ಯವಾಗಿ ನಡೀತಾನೆ ಇರ್ತವೆ ಆವಾಗ. ಇದ್ರ ಬಗ್ಗೆ ಪ್ರಯಾಣಿಕರು ಎಚ್ಚೆತ್ಕೋಬೇಕು. ಇಂಥ ಘಟನೆಗಳು ಧೈರ್ಯವಾಗಿ ಅವರು ಹೆಣ್ಮಕ್ಳು ಈ ದಿವಸ ಬಂದು ಹೇಳಿರೋದು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಅವನ್ನ ಕಾನೂನು ಪ್ರಕಾರ ಏನು ಶಿಕ್ಷೆ ಕೊಡಬೇಕು ಅಲ್ಲೂ ಪೊಲೀಸ್ ಸ್ಟೇಷನಲ್ಲಿ ಅವ್ರು ಕೊಡ್ತಾರೆ. ಆದರೆ ಈ ಥರ ಘಟನೆಗಳಾದಾಗ ಮಹಿಳೆಯರು ಧೈರ್ಯವಾಗಿ ಹೇಳೋದು ಒಳ್ಳೆಯದು. ಮುಂದೆ ಈ ಥರ ಘಟನೆಗಳು ಇನ್ನೊಬ್ರಿಗೆ ಮಾದರಿ ಆಗುತ್ತೆ, ಮತ್ತು ಯಾವುದೇ ಇಂಥ ಘಟನೆಗಳು ನಡೆಯದೇ ಇರೋ ಥರ ಆಗುತ್ತೆ. ಒಟ್ಟಾರೆ ಸಾರ್ವಜನಿಕ ಸ್ಥಳಗಳಲ್ಲಿ ಮಹಿಳೆಯರ ಸುರಕ್ಷತೆ ಕುರಿತು ಮತ್ತೆ ಪ್ರಶ್ನೆಗಳು ಎದ್ದಿದ್ದು, ಇಂತಹ ಘಟನೆಗಳಿಗೆ ಕಟ್ಟುನಿಟ್ಟಿನ ಕ್ರಮ ಅಗತ್ಯವಾಗಿದೆ. ಆರೋಪಿಗಳಿಗೆ ಕಠಿಣ ಶಿಕ್ಷೆ ನೀಡಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಲವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.